ನಮಸ್ಕಾರ ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದೀರಲ್ಲ. ನಾವು ಇವತ್ತು ಕ್ವಾಡ್ರಾಟಿಕ್ ಈಕ್ವೇಷನ್ದು ವರ್ಡ್ ಪ್ರಾಬ್ಲಮ್ಸ್ ನೋಡೋಣ ಆ್ಯಂಡ್ ವಿತ್ ಎಕ್ಸಾಂಪಲ್ಸ್. ಸೊ ರಿಯಲ್ ಲೈಫಲ್ಲಿ ಹೆಂಗಾಗುತ್ತೆ, ಸೊ ಆ ಎಕ್ಸಾಂಪಲ್ಸ್ ತೊಗೊಂಡೆ ವರ್ಡ್ ಪ್ರಾಬ್ಲಮ್ಸಲ್ಲಿ ಹೆಂಗೆ ಬರುತ್ತೆ, ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ ನೋಡೋಣ. ಬಟ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಒಂದೇ ರಿಕ್ವೆಸ್ಟು, ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಯಾರಾದರೂ ಹೆಲ್ಪ್ ಆಗಂಗಿದ್ರೆ, ಆ್ಯಂಡ್ ಇನ್ನೂ ಏನು ಬೇಕು ಅಂತಲೂ ಕಮೆಂಟ್ ಮಾಡಿ. ಈಗ ವರ್ಡ್ ಪ್ರಾಬ್ಲಮ್ಸಲ್ಲಿ ಇದೊಂದೇ ಅಲ್ಲ, ಎಲ್ಲ ಪ್ರತಿಯೊಂದೂ ಈಗ ಪ್ಲೇಗ್ರೌಂಡ್ ಎಕ್ಸಾಂಪಲ್ಸ್ ಹೆಂಗೆ ಸಾಲ್ವ್ ಮಾಡ್ಬೋದು, ಹೆಂಗೆ ಅನಲೈಸ್ ಮಾಡಬೇಕು, ಬಿಕಾಸ್ ಅನಾಲಿಸಿಸ್ ಈಸ್ ಇಂಪಾರ್ಟೆಂಟ್. ನಿಮ್ಗೆ ಅನಾಲಿಸಿಸ್ ಕರೆಕ್ಟ್ ಮಾಡಿದ್ರಿ ಅಂದರೆ ವರ್ಡ್ ಪ್ರಾಬ್ಲಮ್ ಕ್ವಾಡ್ರಾಟಿಕಲ್ ಸಾಲ್ವ್ ಮಾಡೋದು ಇಟ್ಸ್ ವೆರಿ ಈಸಿ. ಸೊ ನೋಡೋಣ ಪ್ರಾಬ್ಲಮ್ಸು. ಬಟ್ ಈ ಪ್ರಾಬ್ಲಮ್ಸು ನಿಮಗೆ ಇಸ್ ಇಟ್ ಈಸಿ ಆರ್ ಇಸ್ ಇಟ್ ಡಿಫಿಕಲ್ಟ್, ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಇಫ್ ಯು ಥಿಂಕ್ ದಟ್ ಸರ್ ಇದು ಈಸಿ ಇದೆ ಅಂದರೆ ನಾನು ನೆಕ್ಸ್ಟು ವಿಡಿಯೋಲಿ ಇನ್ನೊಂದು ಸ್ವಲ್ಪ ಡಿಫಿಕಲ್ಟ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀನಿ. ಇಲ್ಲ ಸರ್ ನನಗಿದು ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತಿದೆ ಕೆಲವೊಂದು ಅಂದರೆ ಇನ್ನು ಮೀಡಿಯಮ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ, ನಾಟ್ ಈಸಿ. ಬಿಕಾಸ್ ಈಸಿ ಸಾಲ್ವ್ ಮಾಡೋದ್ರಲ್ಲಿ ಅಷ್ಟೊಂದೇನು ಇರಲ್ಲ. ಸೊ ಎನಿ ಒನ್ ಕ್ಯಾನ್ ಸಾಲ್ವ್. ನಿಮ್ಗೆ ಹಾಗೂ ಇಲ್ಲ ಸರ್ ನನಗೆ ಬೇಸಿಕ್ಸೇ ಬೇಕು ಅಂದರೂ ಅದನ್ನೂ ಹೇಳಿ, ಅದನ್ನೂ ಸಾಲ್ವ್ ಮಾಡೋಣ. ಬಟ್ ಏನು ಬೇಕು ಅಂತ ಹೇಳಿ, ಓಕೆ? ಸೊ ಫಸ್ಟ್ ಕ್ವಶನೇ ಬಂತು. ಬಟ್ ಇದನ್ನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಮ್ಯಾಥ್ಸ್ ಎಷ್ಟು ಬ್ಯೂಟಿಫುಲ್ ಗೊತ್ತಾ. ಈಗ ನಿಮಗೆ ಬಾಸ್ಕೆಟ್ಬಾಲ್ ನೋಡಿರ್ಬೋದು, ಆರ್ ಈಗ ಯಾವುದೋ ಒಂದು ಆಬ್ಜೆಕ್ಟ್ ತೊಗೊಳ್ಳಿ. ಓಕೆ, ಏನಾಗುತ್ತೆ, ಈಗ ಬಾಲ್ನ ಹಾಕಿದ್ರೆ ಈ ಶೇಪ್ ತಾನೇ ಬರುತ್ತೆ, ಈ ಕರ್ವ್ ತಾನೇ ಬರುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ನಿಮ್ಮ ಕ್ವಾಡ್ರಾಟಿಕ್ ಈಕ್ವೇಷನ್ ಗ್ರಾಫ್ಸು ಆಲ್ಮೋಸ್ಟ್ ಹಿಂಗೆ ಇರುತ್ತೆ, ಅಂದರೆ ಯು ಶೇಪು ಎಕ್ಸಾಕ್ಟ್ಲಿ ಯು ಇಲ್ಲದೆ ಇರ್ಬೋದು, ಒಂದು ಸ್ವಲ್ಪ ಬೆಂಡ್ ಜಾಸ್ತಿ ಇರ್ಬೋದು, ಕಮ್ಮಿ ಇರ್ಬೋದು. ನೀವೇ ಟ್ರೈ ಮಾಡಿರಿ. ನೀವು ಯಾವುದೋ ಒಂದು ಆಬ್ಜೆಕ್ಟ್ನ ಮೇಲೆ ತೆಗೆದು ಒಗೆದ್ರಿ ಅಂದರೆ ನಿಮಗೆ ಎಕ್ಸಾಕ್ಟ್ಲಿ ಹಿಂಗೆ ಸ್ಟ್ರೈಟ್ ಹೋಗಿ ವಾಪಸ್ ಸ್ಟ್ರೈಟೇ ಬರೋಲ್ಲ, 90 ಡಿಗ್ರಿ ಹೋಗಿ 90 ಡಿಗ್ರಿನೇ ಬರೋಲ್ಲ. ಸೊ ನೀವು ಈಗ ಬಾಲ್ ಹಾಕ್ತಿದ್ದೀರಾ, ಸೊ ಹಿಂಗೆ ಹಾಕಿದಾಗ ಇಟ್ ಟೇಕ್ಸ್ ಎ ಯು ಶೇಪ್. ಸೊ ದಟ್ಸ್ ನಾರ್ಮಲ್ ಅಲ್ಲ. ಈಗ ಫುಟ್ಬಾಲು ಫಿಫಾ ಆಗಬೇಕಾದ್ರಂತೂ ನೋಡಿರ್ತೀರಲ್ಲ. ಸೊ ಸಿಮಿಲರ್ಲಿ ಈಗ ನಿಮಗೆ ಎಲ್ಲಿಂದನೋ ಒಂದು ಪಾಯಿಂಟಿಂದ ಹೋಯಿತು, ಆರ್ ಫೌಂಟೇನ್ಸ್. ಸೊ ಫೌಂಟೇನ್ಸು ಒಂದು ಸ್ಟಾರ್ಟಿಂಗ್ ಪಾಯಿಂಟಿಂದ ಬರುತ್ತೆ, ಬಟ್ ಸ್ಪ್ರೆಡ್ ಆಗುತ್ತೆ. ಇಟ್ಸ್ ಆಲ್ಸೋ ಇನ್ ದ ಶೇಪ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಅದಕ್ಕೆ ಇಟ್ಸ್ ಸೋ ಬ್ಯೂಟಿಫುಲ್ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂದರೆ. ಇಫ್ ಯು ಸ್ಟಾರ್ಟ್ ಲವಿಂಗ್ ಇಟ್ ಯು ವಿಲ್, ಅಂದರೆ ಇಫ್ ಯು ಸ್ಟಾರ್ಟ್ ಲೈಕಿಂಗ್ ಇಟ್ ಯು ವಿಲ್ ಡೆಫಿನೆಟ್ಲಿ ಫಾಲ್ ಇನ್ ಲವ್ ವಿತ್ ಇಟ್. ಸೊ ಆ್ಯಂಡ್ ಈ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ನಿಮಗೆ ಇಲ್ಲೇನಿಲ್ಲಲ್ಲ, ಮುಂದೆ ಸೈನ್ಸ್ ತೊಗೊಂಡ್ರಿ ಅಂದರೆ ಫಿಸಿಕ್ಸಲ್ಲಿ ಬೇಕು, ಮ್ಯಾಥ್ಸಲ್ಲಂತೂ ಬೇಕೇ ಬೇಕು, ಕೆಮಿಸ್ಟ್ರಿಲೂ ಕೆಲವೊಂದು ಚಾಪ್ಟರ್ಸಲ್ಲಿ ಯೂಸ್ ಆಗುತ್ತೆ. ಸೊ ಅಷ್ಟು ಇಂಪಾರ್ಟೆಂಟ್ ಇದೆ, ಓಕೆ? ಆ್ಯಂಡ್ ಕೆಲವೊಂದು ವೀಡಿಯೋಸ್ ಮಾಡಬೇಕಾದ್ರೆ ಇನ್ನೂ ಬೇರೆದಿದೆಲ್ಲ ಅದನ್ನು ನೋಡೋಣ, ಹೆಂಗೆ ಯಾವ ಚೇಂಜ್ ಆದರೆ ಹೆಂಗೆ ಚೇಂಜ್ ಆಗುತ್ತೆ, ಏನು ಚೇಂಜ್ ಆಗುತ್ತೆ. ಸೊ ದಟ್ ನಿಮಗೂ ಅನಾಲಿಸಿಸ್ ಮಾಡಬೇಕಾದ್ರೆ ಸೊ ಯು ಸ್ಟಾರ್ಟ್ ಥಿಂಕಿಂಗ್ ಇವನ್ ಮೋರ್, ಸ್ವಲ್ಪ ಜಾಸ್ತಿನೂ ಯೋಚನೆ ಮಾಡಬೇಕಾಗತ್ತೆ. ಬಿಕಾಸ್ ಏನಿದೆ ಅಷ್ಟೇ ಮಾಡಿದ್ರೆ ಅದರಲ್ಲೇನು ಮಜಾ ಬರೋಲ್ಲ. ಬಿಕಾಸ್ ಈಗ ಆಗ್ತಿರೋ ಚೇಂಜಸ್ಗೆ ಯು ಶುಡ್ ಬಿ ಥಿಂಕಿಂಗ್ ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಯೂನಿಕ್. ಇಲ್ಲಾಂದರೆ ಮಾಡುತ್ತೆ. ಮತ್ತು ನಿಮ್ಮದು ನೆಸೆಸಿಟಿ ಏನಿದೆ ಹೇಳ್ರಿ. ಈಗ ನಾನು ಇದೇ ಕ್ವಶನ್ನ ನಿಮಗೆ ಗೊತ್ತು, ನೀವು ಹಾಕಿದ್ರೆ ಆನ್ಸರ್ ಕೊಡೋದು ತಾನೆ. ಮತ್ತು ನೀವು ಹೋಗಿ ಇನ್ನೊಂದು ಕಡೆ ನಾನೇ ಎಕ್ಸ್ಪ್ಲೇನ್ ಮಾಡಬೇಕು ಅಥವಾ ಸೊ ಥಿಂಗ್ಸ್ ಆರ್ ಚೇಂಜಿಂಗ್. ಸೊ ಈಗ ಕೋಡಿಂಗ್ ಏನಿತ್ತು, ನಾವು ಕೂತ್ ಮಾಡ್ತಿದ್ವಿ, ನಾವು ಯೋಚನೆ ಮಾಡಿ ಅಥವಾ ನಾವೇನು ಓದಿದ್ವಿ ಅದನ್ನೆಲ್ಲ ಹಾಕಿ ಮಾಡ್ತಿದ್ವಿ ಗೂಗಲಲ್ಲಿ ಸರ್ಚ್ ಮಾಡೋದು ಬೇರೆ. ಈಗ ಹೆಂಗಾಗಿದೆ ಅಂದರೆ ನಿಮಗೇನು ಬೇಕೋ ಕೊಟ್ರಿ ಅಂದರೆ ತೆಗೆದು ಬಿಸಾಗತ್ತೆ. ಈಗ ನಾನು ಹಿಂದೆ ಆಗಲೇ ಎಕ್ಸಾಂಪಲ್ ತೋರಿಸಿದ್ನಲ್ಲ, ಸೊ ಈ ವೆಬ್ಸೈಟ್ ನಾನೇ ಮಾಡಿದ್ದು ಆ್ಯಂಡ್ ಯೂಸಿಂಗ್ ನಾನೇ ಮಾಡಿದ್ದು ಅಂದರೆ ನಾನೇ ಸ್ಕ್ರ್ಯಾಚಿಂಗಿಂದ ಕೋಡ್ ಮಾಡ್ಕೊಂಡು ಮಾಡಿದ್ದು ಅಂತಲ್ಲ, ಡೆಫಿನೆಟ್ಲಿ ಕೋಡಲ್ಲಿ ಚೇಂಜಸ್ ಮಾಡಿಕೊಂಡೆ. ಬಟ್ ಮಾಡ್ತು ಸಖತ್ತಾಗಿದೆ, ಹೌದಾ ಇಲ್ಲೋ? ಸೊ ಈಗ ಪ್ಲೇಗ್ರೌಂಡ್ ಎಕ್ಸಾಂಪಲ್ ನೋಡೋಣ. ಇದು ನೋಡ್ರಿ ಎಷ್ಟು ಮಸ್ತಾಗಿದೆ. ಈಗ ನಿಮ್ಮ ಸ್ಕೂಲಲ್ಲಿ ದೊಡ್ಡ ಜಾಗ ಇದೆ, ಬೆಂಗಳೂರಲ್ಲಂತೂ ಜಾಗನೇ ನೋಡೋಕ್ಕಾಗಲ್ಲ, ಹೌದೋ ಇಲ್ಲೋ? ಅದೇ ನೀವು ಹಳ್ಳಿ ಸೈಡ್ ಹೋದ್ರಿ, ಬೆಂಗಳೂರಿಂದ ಹೊರಗೆ ಹೋದ್ರಿ, ಸೊ ಜಾಗ ಇರುತ್ತೆ, ದೊಡ್ಡ ಪ್ಲೇಗ್ರೌಂಡ್ ಇರುತ್ತೆ, ಆಡೋದಕ್ಕೆ ಚಂದ ಇರುತ್ತೆ. ಆ್ಯಕ್ಚುಲಿ ಬೆಂಗಳೂರಲ್ಲಿ ನಾವು ಓದಿದ್ದು ನವೋದಯಲ್ಲಿ. ಸೊ ನವೋದಯಲ್ಲಿ 400 ಮೀಟರ್ಸ್ ಟ್ರ್ಯಾಕ್ ಇತ್ತು, ಅಂದರೆ ನಮ್ಮ ಸ್ಕೂಲಲ್ಲಿ ಅಷ್ಟು ದೊಡ್ಡ ಗ್ರೌಂಡು. ಆ್ಯಂಡ್ ಆ ದೊಡ್ಡ ಗ್ರೌಂಡ್ ಅಲ್ದಿರ ಇನ್ನೊಂದು ಸಣ್ಣ ಗ್ರೌಂಡು ಇತ್ತು.
ಅದು ಸಣ್ಣ ಪುಟ್ಟದೇನಾದರೂ ಇವೆಂಟ್ಸ್ ಇತ್ತು ಮಾಡೋದಕ್ಕೆ, ಇಲ್ಲ ನಾವು ಆರ್ಚರಿ ಪ್ರಾಕ್ಟೀಸ್ ಮಾಡ್ತಿದ್ವಿ ಅಲ್ಲಿ, ಸೊ ದಟ್ ಹಿಂದೆ ಸೇಫ್ ಇತ್ತು ಅಂತ. ಚಿಕ್ಕ ಗ್ರೌಂಡ್ ಸಾಕಾಗಿತ್ತು, ಬಿಕಾಸ್ ದೊಡ್ಡ ಗ್ರೌಂಡಲ್ಲಿ ಆರ್ಚರಿ ಅಂದರೆ ಬೇರೆ ಏನೂ ಗೇಮ್ಸ್ ಆಡೋದಕ್ಕೆ ಕಷ್ಟ. ಯಾಕಂದರೆ ಯಾರೋ ಹೋಗೆಲ್ಲೋ ಯಾರಿಗೋ ಹೊಡಿತು ಅಂದರೆ ಹಂಗೂ ಆಗಿದೆ, ಬಟ್ ಅದನ್ನು ಕಮ್ಮಿ ಮಾಡೋದಕ್ಕೆ ಇನ್ನೊಂದು ಸಣ್ಣ ಗ್ರೌಂಡಲ್ಲಿ ಮಾಡಿದರು. ಸೊ ನಿಮ್ಮ ಸ್ಕೂಲಲ್ಲೂ ಇತ್ತು ಅಂದರೆ ಇದೇ ಇರುತ್ತಲ್ಲ ಮೋಸ್ಟ್ ಆಫ್ ದ ಸ್ಕೂಲ್ಸ್. ಸೊ ಈಗ ಒಂದು ದೊಡ್ಡ ಗ್ರೌಂಡು, ಇನ್ನೊಂದು ಚಿಕ್ಕ ಗ್ರೌಂಡು. ಸೊ ಏನು ಮಾಡಬೇಕು, ಈ ಗ್ರೌಂಡಲ್ಲಿ ಟೋಟಲ್ ಸ್ಕ್ವೇರ್ ಅಂದರೆ ಟೋಟಲ್ ಏರಿಯಾ ಎಷ್ಟಿದೆ, 640 ಮೀಟರ್ ಸ್ಕ್ವೇರ್ ಇದೆ ಟೋಟಲ್ ಏರಿಯಾ. ಇದು ಎರಡು ಸೇರಿ 640 ಮೀಟರ್ ಸ್ಕ್ವೇರ್ ಇದೆ. ಇನ್ನು ಕ್ವಶನ್ ಸಾಲ್ವ್ ಮಾಡೋದು ಮೋರಲ್ಲೆಸ್ ಇದೆ. ಸೊ ಈ ಗ್ರೌಂಡ್ಗೆ ಏನು ಮಾಡಬೇಕು, ಸುತ್ತಲೂ ಒಂದು ಫೆನ್ಸ್ ಹಾಕಬೇಕಿತ್ತು. ಆದರೆ ಈ ಫೆನ್ಸ್ ಹಾಕೋದು ಹೆಂಗೆ ಅಂದರೆ ಡಿಫ್ರೆನ್ಸ್ ಏನು ಅಂದರೆ, ಈ ದೊಡ್ಡ ಪ್ಲೇ ಗ್ರೌಂಡ್ಗೆ ಆಬ್ವಿಯಸ್ಲಿ ನಿಮಗೆ ಜಾಸ್ತಿ ಬೇಕು. ಎಷ್ಟು ಜಾಸ್ತಿ ಅಂದರೆ 64 ಮೀಟ್ರ್ ಎಕ್ಸ್ಟ್ರಾ. ಇದಕ್ಕಿಂತ 64 ಮೀಟ್ರ್ ಎಕ್ಸ್ಟ್ರಾ ಬೇಕಿತ್ತು. ಯಾವುದಕ್ಕೆ? ದೊಡ್ಡದಕ್ಕೆ. ಸಣ್ಣದಕ್ಕೆ ಏನು ಬೇಕೋ ಅದಕ್ಕಿಂತ ದೊಡ್ಡದಕ್ಕೆ 64 ಮೀಟರ್ ಎಕ್ಸ್ಟ್ರಾ ಬೇಕಿತ್ತು. ಆಬ್ವಿಯಸ್ಲಿ ದೊಡ್ಡದಿದೆ ಅಂದರೆ ಜಾಸ್ತಿ ಬೇಕು. ಸೊ ಲೆಂತ್, ಈಗ ಯಾವುದೋ ಒಂದು ಚಿಕ್ಕದೋ ದೊಡ್ಡದೋ ಲೆಂತ್ ಫೈಂಡ್ ಮಾಡೋಕ್ಕಾಗತ್ತಾ? ಆಗತ್ತೆ, ಬಿಕಾಸ್ ನಮಗೆ ಏರಿಯಾ ಗೊತ್ತು. ಸೊ ದೊಡ್ಡದು ಎಷ್ಟು ಜಾಸ್ತಿ ಇದೆ ಅಂತ ಗೊತ್ತು. ಸೊ ಹೆಂಗೆ ಮಾಡೋದು? ಯಾವುದಾದ್ರೂ ವ್ಯಾಲ್ಯೂ ಗೊತ್ತಾ ನಿಮ್ಗೆ? ಚಿಕ್ಕ ಗ್ರೌಂಡ್ದು ಸೈಡು ಎಷ್ಟಿದೆ ಅಂತ ಗೊತ್ತಾ? ಒಂದು ಗೊತ್ತಿದ್ರೆ ಇನ್ನೊಂದು ಫೈಂಡ್ ಮಾಡ್ಬೋದು, ಬಟ್ ಎರಡೂ ಗೊತ್ತಿಲ್ಲ. ಸೊ ಅವಾಗೇನು ತೊಗೋಬೇಕು, ಒಂದು ಅನ್ನೋನ್ ಅಂತ ತೊಗೊಳ್ರಿ. ಸೊ ಈಗ ಚಿಕ್ಕದನ್ನು ನಾನು ಎಕ್ಸ್ ಅಂತ ತೊಗೊತೀನಿ. ಸೊ ನಿಮಗೆ ಪೆರಿಮೀಟರ್ ಸಣ್ಣ ಹುಡುಗರಿಂದ ಓದ್ಕೊಂಡು ಬಂದಿದ್ದೀರಾ. ಪೆರಿಮೀಟರ್ ಆಫ್ ಸ್ಕ್ವೇರ್ ಏನು? 4 ಇಂಟು ಲೆಂತ್ ಆಫ್ ಈಚ್ ಸೈಡ್, 4x. ದೊಡ್ಡದು ಅಂದರೆ 4x ಆಗಲ್ಲ, ಬಿಕಾಸ್ ಲೆಂತ್ ಚೇಂಜ್ ಇದೆ. ಸೊ ಇದನ್ನು ನಾನು ಎಸ್ ಅಂತ ತೊಗೊತೀನಿ ಬಿಕಾಸ್ ಸ್ಮಾಲ್ ಗ್ರೌಂಡ್, ಇದು ಎಲ್ ಅಂತ ತೊಗೊತೀನಿ ಬಿಕಾಸ್ ಇಟ್ ಈಸ್ ಬಿಗರ್ ಗ್ರೌಂಡ್. ಸೊ ಬಿಗರ್ ಗ್ರೌಂಡ್ ಪೆರಿಮೀಟರ್ ಮೈನಸ್ ಸ್ಮಾಲರ್ ಗ್ರೌಂಡ್ ಪೆರಿಮೀಟರ್ ಎಷ್ಟಿದೆ? 64. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಅಂದರೆ ಲೆಂತ್ ಆಫ್ ಬಿಗ್ಗರ್ ಗ್ರೌಂಡ್ ಈಸ್ ಎಕ್ಸ್ ಪ್ಲಸ್ 16. ಸೊ ಲೆಂತ್ ಆಫ್ ಬಿಗರ್ ಗ್ರೌಂಡ್ ಏನು ಬಂತು? ಒಂದು ಸೈಡ್ ಒಂದು ಲೆಂತ್ ಎಷ್ಟು ಬಂತು? ಎಕ್ಸ್ ಪ್ಲಸ್ 16. ಸೊ ಚಿಕ್ಕದು ಸೈಡ್ ಎಕ್ಸ್ ಆಯಿತು ಅಂದರೆ ದೊಡ್ಡದು ಎಕ್ಸ್ ಪ್ಲಸ್ 16. ಸೊ ಈಗ ಸಾಲ್ವ್ ಮಾಡೋದೇನಿದೆ? ಏರಿಯಾ ಇದೆ. ಸೊ ಇದು ಎಕ್ಸ್ ಸ್ಕ್ವೇರ್ ಆಗುತ್ತೆ, ಇದು ಎಕ್ಸ್ ಪ್ಲಸ್ 16 ಹೋಲ್ ಸ್ಕ್ವೇರ್ ಆಗುತ್ತೆ, ವಿಚ್ ಇಸ್ ವೇರ್ ದ ಟೋಟಲ್ ಏರಿಯಾ 640. ಮುಗೀತಲ್ಲ. ನಿಮ್ಮ ಕ್ವಾಡ್ರಾಟಿಕ್ ಈಕ್ವೇಷನ್ ಹಾಕಿದ್ರೆ ಈ ಕ್ವಾಡ್ರಾಟಿಕ್ ಈಕ್ವೇಷನ್ನ ಸಾಲ್ವ್ ಮಾಡಬೇಕು. ಈ ಥರ ಅನಾಲಿಸಿಸ್ ಮಾಡಿದ್ರಿ ಅಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಹಾಕಿ ಸಾಲ್ವ್ ಮಾಡೋದು ಏನಿದೆ ಹೇಳ್ರಿ. ಸೊ ಈಗೇನು ಬಂತು? ಎಕ್ಸ್ ಸ್ಕ್ವೇರ್ ಪ್ಲಸ್ ದೊಡ್ಡದೇನಿದೆ ಸೈಡು ಎಕ್ಸ್ ಪ್ಲಸ್ 16 ಹೋಲ್ ಸ್ಕ್ವೇರ್, ಟೋಟಲ್ ಏರಿಯಾ ಎಷ್ಟಿದೆ? 640. ಹೌ ಈಸಿ ಇಟ್ ಇಸ್. ಎಸ್ ಆರ್ ನೋ? ಈಸಿ ಇತ್ತು ಅಂದರೆ, ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡೋದು ಮರಿಬೇಡ್ರಿ ದಯವಿಟ್ಟು. ಓಕೆ, ಬಟ್ ನೀವು ಸ್ಟಾರ್ಟಿಂಗ್ ಬರೀಬೇಕು. ಲೆಟ್ ದ ಲೆಂತ್ ಆಫ್ ಸ್ಮಾಲರ್ ಗ್ರೌಂಡ್ ಬಿ ಎಕ್ಸ್. ನೆಕ್ಸ್ಟು ಎಕ್ಸ್ ಪ್ಲಸ್ 16 ಹೆಂಗೆ ಬಂತು ಅಂತಲೂ ತೋರಿಸ್ಬೇಕಾಗತ್ತೆ. ಹಾಗೆ ತೋರಿಸ್ತೀರಾ ಅಂದ್ರೂ ತೋರಿಸ್ಬೋದು, ಇಲ್ಲ ನೀವು ಬೇರೆ ಮೆಥಡ್ ಮಾಡ್ತೀರಾ ಅಂದರೂ ಮಾಡ್ಬೋದು. ಸೊ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಮೆಥಡ್ಸ್. ಸೊ ಯು ಕ್ಯಾನ್ ಯೂಸ್ ಎನಿ ಒನ್ ಆಫ್ ದೋಸ್. ಅಂದರೆ ಈಗ ನಾನು ಒಂದು ಸ್ಕ್ವೇರ್ನ ಎಕ್ಸ್ ಅಂತ ತೊಗೊತೀನಿ, ಸಮ್ ಏರಿಯಾ ಎಕ್ಸ್ ಸ್ಕ್ವೇರ್ ಆಯಿತು. ಇನ್ನೊಂದು ದೊಡ್ಡ ಸ್ಕ್ವೇರ್ನ ವೈ ಅಂತ ತೊಗೊತೀನಿ, ಏರಿಯಾ ಏನಾಯಿತು? ವೈ ಸ್ಕ್ವೇರ್ ಆಯಿತು, ವೇರ್ ಟೋಟಲ್ ಏರಿಯಾ ಇಸ್ 640. ಹೀಗಾಗಿ ಒಂದು ದೊಡ್ಡದಲ್ಲ ಇದು. ಓಕೆ, ಬಿಗ್ಗರ್ ಪೆರಿಮೀಟರ್ ಮೈನಸ್ ಸ್ಮಾಲರ್ ಪೆರಿಮೀಟರ್ ಎಷ್ಟಿದೆ? ಡಿಫ್ರೆನ್ಸು 64. ಸೇಮ್ ನಿಮಗೆ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 16 ಬರುತ್ತೆ. ಸೇಮ್. ಓಕೆನಾ? ಸೊ ಈಗ ಏನಾಯಿತು? ಎಕ್ಸ್ ಸ್ಕ್ವೇರ್ ಇದನ್ನು ಸಿಂಪ್ಲಿಫೈ ಮಾಡಿದೆ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 32x ಪ್ಲಸ್ 16 ಸ್ಕ್ವೇರ್ ಅಂದರೆ 256. ಸೊ ದಿಸ್ ಈಸ್ ಈಕ್ವಲ್ ಟು 640. ಸೊ 2x ಸ್ಕ್ವೇರ್ ಪ್ಲಸ್ 32x 640 ಲೆಫ್ಟ್ ಸೈಡ್ ತೊಗೊಂಡ್ರಿ ಅಂದರೆ 256 ಅಂದರೆ 44. 256 44 ಅಂದರೆ 44 300. ಸೊ 344 ಪ್ಲಸ್ 40 ಅಂದರೆ 384. ಆ್ಯಂಡ್ ಆ್ಯಕ್ಚುಲಿ ಅಂದರೆ ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ
ಐ ಪ್ರಿಫರ್ ಅಡಿಷನ್. ಈ ಡಿಫ್ರೆನ್ಸ್ 300ಗೆ ಎಷ್ಟು ಡಿಫ್ರೆನ್ಸ್ ಫೈಂಡ್ ಮಾಡ್ಕೊತೀನಿ. ನೆಕ್ಸ್ಟ್ 300 ಬಂತು, 340 ಡಿಫ್ರೆನ್ಸು. ಸೊ 340 ಪ್ಲಸ್ 44 384. ಸೊ ಆ್ಯಡ್ ಮಾಡ್ತೀನಿ ಬಿಕಾಸ್ ದಟ್ ಈಸ್ ಈಸಿಯರ್ ಫಾರ್ ಮೀ. ಸಪ್ರಾಕ್ಷನ್ ತಲೆನೋವು ನನಗೆ. ಓಕೆ, ಸೊ ಈಗ 2 ಕಾಮನ್ ತೆಗೆದು ಸಾಲ್ವ್ ಮಾಡಿದ್ರಿ ಅಂದರೆ ಸೊ x² ಪ್ಲಸ್ 16x ಮೈನಸ್ ಸೊ 2 ಹೋಯ್ತು ಅಂದರೆ ಎಷ್ಟು ಬರುತ್ತೆ 192. ಸೊ ದಿಸ್ ಈಸ್ ಈಕ್ವಲ್ ಟು 0. ಯಾವಾಗ 2 ಕಾಮನ್ ತೆಗೆದಾಗ ಸೊ 2ನ ರೈಟ್ ಸೈಡ್ ಕಳಿಸ್ರಿ, ಅಗೇನ್ 0ನೇ ಬಂತು. ಸೊ ನಾನು ಅದಕ್ಕೆ ಬಿಟ್ಟೆ. ಓಕೆ, ಸೊ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಬೇಕು. ಸೊ ಸಾಲ್ವ್ ಮಾಡಿರಿ. ಸೊ ಏನಿದೆ, ಸೊ x² 16x 192. ಅಗೇನ್ ನಾನು ಇಲ್ಲಿ ಸ್ಟೆಪ್ಸ್ ಹೇಳಲ್ಲ, ಹೌ ಡಿಡ್ ಯು ಸಿಂಪ್ಲಿಫೈ ಅಥವಾ ವಾಟ್ ಈಸ್ ದ ಈಸಿಯೆಸ್ಟ್ ವೇ ಅಂತ. ನಿಮಗೆ ಆ ಈಸಿಯೆಸ್ಟ್ ವೇ ಬೇಕು ಅಂದ್ರೂ ಕಮೆಂಟ್ ಮಾಡಿ. ಐ ವಿಲ್ ಬಿ ಮೇಕಿಂಗ್ ಎ ಸಪ್ರೇಟ್ ವಿಡಿಯೋ ಫಾರ್ ಸಾಲ್ವಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್ ಇನ್ ದ ಈಸಿಯೆಸ್ಟ್ ವೇ. ಓಕೆ, ಹೆಂಗೆ ಅಂತದ್ದು ನೋಡೋಣ. ಬಟ್ ಈ ವಿಡಿಯೋಲಿ ಅಗೇನ್ ಒಂದೊಂದಕ್ಕೂ ಹೇಳ್ಕೊಂಡು ಹೋದರೆ ಟೈಮ್ ಹೋಗುತ್ತೆ. ಸೊ 16 ಇದೆ, 192 ಇದೆ. ಸೊ 24 8 ಬಿಕಾಸ್ 24 ಇಂಟು 8 ಇಸ್ 192. 24 ಮೈನಸ್ 8 ಇಸ್ 16. ಸೊ ಪಾಸಿಟಿವ್ ಯಾವುದು 24, ನೆಗೆಟಿವ್ ಯಾವುದು 8x ಬಿಕಾಸ್ ಪಾಸಿಟಿವ್ ಇಂಟು ನೆಗೆಟಿವ್ ನೆಗೆಟಿವ್. ಸೊ ನಿಮಗೆ ಇಲ್ಲಿ ಪ್ರಾಡಕ್ಟ್ ಏನಿದೆ ನೆಗೆಟಿವ್ ಇದೆ. ಸೊ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಂದಂಗೆ ಆಯಿತು. 192 ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಕಾಮನ್ ತೆಗೆದ್ರೆ x ಪ್ಲಸ್ 24, ಇಲ್ಲೂ ಸೇಮ್ ಅದೇ ಬರುತ್ತೆ. ಸೊ ಇಲ್ಲಿ ಮೈನಸ್ 8 ಇದೆ, ಮೈನಸ್ 8 ಇಡ್ತೀನಿ, ಈಕ್ವಲ್ ಟು 0. ಸೊ ಏನು ಬಂತು x ಪ್ಲಸ್ 24 ಇಂಟು x ಮೈನಸ್ 8 ಈಸ್ ಈಕ್ವಲ್ ಟು 0. ಸೊ x ಮೈನಸ್ 24 ಆರ್ 8. ದಟ್ಸ್ ಇಟ್. ಸೊ ಆದರೆ ನಾವಿಲ್ಲಿ ಐ ಕೆನಾಟ್ ಟೇಕ್ ಎಕ್ಸ್ ಆಸ್ ಮೈನಸ್ 24 ಬಿಕಾಸ್ ದ ಲೆಂತ್ ಆಫ್ ಎ ಸೈಡ್ ಕೆನಾಟ್ ಬಿ ನೆಗೆಟಿವ್. ಆ ಸೆಂಟೆನ್ಸ್ನ ಬರೀಬೇಕು, ದಟ್ ಕ್ಯಾರೀಸ್ ಮಾರ್ಕ್ಸ್. ಸೊ ಇಲ್ಲಿ ನೀವು ಸೆಂಟೆನ್ಸ್ನ ಬರೀಬೇಕು. ವೈ ನಾಟ್ 24? ಬಿಕಾಸ್ ದಟ್ ಈಸ್ ಕ್ಯಾರಿಂಗ್ ಮಾರ್ಕ್ಸ್. ಸೊ ಸೈಡ್ ಒಂದು ಸೈಡ್ 8 ಆಯಿತು, ಇಷ್ಟೇ ಬಿಡೋಕ್ಕಾಗಲ್ಲ. ಸೊ ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ಅದರ್ ಸೈಡ್ ಆಲ್ಸೋ, ದೆನ್ ಫೈಂಡ್ ದ ಸೈಡ್ಸ್. ಸೊ ಒಂದು 8 ಆದರೆ ಇನ್ನೊಂದು ಎಷ್ಟಾಯಿತು 8 ಪ್ಲಸ್ 16 24. ಇಲ್ಲಿಂದ ಮೈನಸ್ 24 ಬಂತು ಅನ್ಕೋಬೇಡ್ರಿ, ಬಿಕಾಸ್ ಇಲ್ಲಿರೋದ್ರಿಂದ ಬಂತು. ಸೊ ಒಂದು 8 ಇನ್ನೊಂದು 24. ಓಕೆ, ಸೊ ಫೈಂಡ್ ದ ವ್ಯಾಲ್ಯೂ ಆಫ್ k ಫಾರ್ ವಿಚ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಹ್ಯಾಸ್ 2 ರಿಯಲ್ ರೂಟ್ಸ್. ಸೊ ರಿಯಲ್ ರೂಟ್ಸ್ ಅಂದರೆ ಸಿಂಪಲ್. ಸೊ b² ಮೈನಸ್ 4ac ಈಸ್ ಈಕ್ವಲ್ ಟು 0. ರಿಯಲ್ ರೂಟ್ಸ್, ರಿಯಲ್ ಈಕ್ವಲ್ ರೂಟ್ಸ್ ನೋಡಿದೆ ಹೇಳ್ಬೇಕಾದ್ರೆ ಇದೆ. ಸರ್ ವರ್ಡ್ ಪ್ರಾಬ್ಲಮ್ ಅಂದ್ರಿ, ಇದು ವರ್ಡ್ ಪ್ರಾಬ್ಲಮೇ, ಹೆಂಗೆ ಸಿಂಪ್ಲಿಫೈ ಮಾಡೋದು ಅಂತ. ಬೇರೆದು ಇದೆ ತೋರಿಸ್ತೀನಿ, ಬೇರೆ ಬೇರೆ ಥರ ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡು ಅಥವಾ ಇರೋ ವರ್ಡ್ ಪ್ರಾಬ್ಲಮ್ನ ಇನ್ನು ಹೆಂಗೆ ಈಸಿ ಸಾಲ್ವ್ ಮಾಡೋದು ಅಂತೆಲ್ಲ ನೋಡೋಣ. ಓಕೆ, ಜಾಸ್ತಿ ಇಲ್ಲ ಇದು ಪ್ರಾಬ್ಲಮ್ಮು. ಇನ್ನೂ ಏನು ಬೇಕು ಅಂತ ಹೇಳಿ ನಾನು ಇರ್ತೀನಿ, ವಿಲ್ ಬಿ ಸಾಲ್ವಿಂಗ್. ಸೊ ವಾಟ್ ಈಸ್ ಬಿ? ಬಿ ಈಸ್ ಕೆ. ಸೊ k² minus 4. What is A? A is 2, C is 3. A is 2, C is 3 equal to 0. So k square, 4 2 8, 8 3s are 24. So k square is equal to 24. K is equal to square root of 24. So this is equal to, simplify ಮಾಡಿದ್ರೆ 4 into 6 ಬರುತ್ತೆ, which is, so plus or minus 4 ಹೊರಗೆ ಬಂದರೆ 2 ಆಗುತ್ತೆ, 6 ಒಳಗೆ ಇರುತ್ತೆ. ಸೊ ವಿಚ್ ಇಸ್ 2 root 6. ಓಕೆ, ಸೊ ನೆಕ್ಸ್ಟ್ ಕ್ವಶನ್ನ ಸ್ವಲ್ಪ ಕೇರ್ಫುಲ್ಲಾಗಿ ಓದ್ರಿ, ಕೇರ್ಫುಲ್. ಬಿಕಾಸ್ ಅದಕ್ಕೆ ನಾನು ಈ ಥರ ಕ್ವಶನ್ಸ್ ತೊಗೊಂಡಿದ್ದು. ಯಾಕೆ ಅಂದರೆ ನೀವು ಈ -4ನೇ ಅನ್ಕೊಂಬಿಟ್ರೆ ಅಲ್ಲ, ಇಲ್ಲಿ 2 ಇಕ್ವೇಷನ್ ಇದೆ. ಸೊ ದೇರ್ ಆರ್ 2 equations. ಸೊ ಒನ್ ಇಸ್ x² plus px minus 4. The other is x² plus px plus q. So these are 2 different equations. So first ಏನು ಕೊಟ್ಟಿದ್ದಾರೆ, if -4 is a root of the equation. ಓಕೆ, ಇದು ಅದು ಅಂತ ಕನ್ಫ್ಯೂಸ್ ಆಗ್ಬೋದು. ಓಕೆ, ಅದಕ್ಕೆ ಕ್ವಶನ್ನ ಅಂದರೆ ಸೆಂಟೆನ್ಸ್ನ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ದ ಈಕ್ವೇಷನ್ ಹ್ಯಾಸ್ ಈಕ್ವಲ್ ರೂಟ್ಸ್. ಸೊ ದಿಸ್ ಹ್ಯಾಸ್ ಈಕ್ವಲ್ ರೂಟ್ಸ್ and
ಏನಿದೆ -4 is a root of this equation. ಸೊ -4 ಇದ್ರದ್ದು ಒಂದು ರೂಟು, ಈ ಈಕ್ವೇಷನ್ ಏನಿದೆ ಈಕ್ವಲ್ ರೂಟ್ಸ್ ಇದೆ. ಸೊ ಇಟ್ಸ್ 2 ಡಿಫ್ರೆಂಟ್ ಥಿಂಗ್ಸ್. ಅವ್ರೇನು ಕೇಳ್ತಾರೆ P ಆ್ಯಂಡ್ Q ವ್ಯಾಲ್ಯೂ ಫೈಂಡ್ ಮಾಡಿ. ಸೊ ನಿಮ್ಗೆ -4 ಗೊತ್ತು, ಇಲ್ಲಿ ಹಾಕ್ರಿ ಬಿಕಾಸ್ ಇಲ್ಲಿ ಒಂದೇ ಅನ್ನೋನ್ ಇರೋದು. ಸೊ ಈಗ ನಾನು ಫಸ್ಟ್ ಇಕ್ವೇಷನ್ ತೊಗೊಂಡ್ರೆ, ಸೊ ಏನಿದೆ x² ಇದನ್ನು ಬೇಕಿದ್ರೆ ಐಲ್ ಟೇಕ್ P ಆಫ್ A. ಸೊ x² ಪ್ಲಸ್ px -4. ಸೊ P ಆಫ್ -4 ಹಾಕಿದ್ರೆ ಏನಾಗುತ್ತೆ, -4 ಹೋಲ್ ಸ್ಕ್ವೇರ್ ಪ್ಲಸ್ P ಇಂಟು -4 -4. ಸೊ ದಿಸ್ ಈಸ್ ಈಕ್ವಲ್ ಟು 0 because P of -4 is 0. Since this is 0, so ಏನಾಯಿತು, ಸೊ 16 -4P -4 is equal to 0. ಸೊ 16 -4 12. ಸೊ 12 ಇಲ್ಲೇ ಇರಲಿ, -4P ಆ ಕಡೆ ತೊಗೊತೀನಿ, ವೇರ್ P is equal to 12/4 is 3. ಸೊ ಈಗ P ವ್ಯಾಲ್ಯೂ ಬಂತು. ಸೊ Pನ ಇಲ್ಲಿ ಹಾಕ್ರಿ. ಸೊ ಇಲ್ಲೇನು ಬಂತು, I'll take this as another equation P of B which is x². P ಬಂತು ನನಗೆ 3. ಸೊ P3 ಹಾಕಿದ್ರೆ 3x ಪ್ಲಸ್ Q. ಸೊ ಈ ಈಕ್ವೇಷನ್ ಏನಿದೆ ಹ್ಯಾಸ್ ಈಕ್ವಲ್ ರೂಟ್ಸ್. ಸೊ ಈಕ್ವಲ್ ರೂಟ್ಸ್ ಅಂದಾಗ, ಸೊ ಈಕ್ವಲ್ ರೂಟ್ಸು ಹಿಂದೆ ಅಷ್ಟೇ ಮಾಡಿದ್ವಿ. ಸೊ ಏನಿದೆ B² -4AC is equal to 0. ಈಕ್ವೇಷನ್ BAC ಹಾಕ್ರಿ, ವ್ಯಾಲ್ಯೂ ಬರುತ್ತೆ, ಸಿಂಪಲ್. ಓಕೆ, ಸೊ ವಾಟ್ ಈಸ್ B? ಬೇಕಾದ್ರೆ ಹಾಕ್ತೀನಿ. B is 3. ಸೊ 3². ಸೊ 3² -4. A is 1, C is Q. So this is equal to 0. So 9 - 4Q is equal to 0. So Q is equal to, okay, 4Q is equal to 9. Q is equal to, ಇಲ್ಲೆಲ್ಲೂ ಕ್ವಾಡ್ರಾಟಿಕ್ ಬಂದಿಲ್ಲ, ಲೀನಿಯರ್ ಬಂತು. Q is equal to 9/4. ಸಿಂಪಲ್, ಅಷ್ಟೇ ಸಿಂಪಲಾಗಿ ಒಂದು ಲೈಕ್ ಮಾಡಿಬಿಡ್ರಿ. ಓಕೆ, ಥ್ಯಾಂಕ್ ಯು. ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ 2 consecutive ಆ್ಯಂಡ್ ಅಗೇನ್ ನಿಮಗೆ ಒನ್ ಶಾರ್ಟ್ನು ವಿಡಿಯೋ ಇದೆ, ನೆಕ್ಸ್ಟು ಕನ್ನಡದ್ದು ವಿಡಿಯೋ ಇದೆ, ಸೊ ಚೆಕ್ ಮಾಡಿರಿ. ಓಕೆನಾ? ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ 2 consecutive odd positive integers is 290. ಆ್ಯಂಡ್ ಅಗೇನ್ ನಾನು ಈ ಕ್ವಶನ್ನ ಏನಕ್ಕೆ ತೊಗೊಂಡೆ ಗೊತ್ತಾ, ಬಿಕಾಸ್ ನಿಮಗೆ ಆಡ್ ಇರಲಿ ಈವನ್ ಇರಲಿ, ನೀವು ನಂಬರ್ ತೊಗೊಳೋ ಮೆಥಡ್ ಏನಿದೆ ಸೇಮ್. ಸರ್ ಏನು, ಈಗ ಫಸ್ಟ್ ಸಮ್ ಆಫ್ 2 ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ 2 consecutive, ಒಂದು ಆದಮೇಲೆ ಒಂದು. ಸೊ ಈಗ ನಾನು ಫಸ್ಟ್ ಪಾಸಿಟಿವ್ ಇಂಟೀಜರ್ನ ಎಕ್ಸ್ ಅಂತ ತೊಗೊತೀವಿ, ಕನ್ಸಿಕ್ಯೂಟಿವ್ ಆಡ್. ಸೊ ಸೆಕೆಂಡ್ ಏನಾಗುತ್ತೆ, x+2. ಈಗ ಫಾರ್ ಎಕ್ಸಾಂಪಲ್ x3 ಆಯಿತು, ಅದರ ನೆಕ್ಸ್ಟ್ ಆಡ್ ಇಂಟೀಜರ್ ಎಷ್ಟು, 5. ಸೊ 5 ಯಾವಾಗ ಬಂತು, 3ಗೆ 2 ಆ್ಯಡ್ ಮಾಡಿದಾಗ. ಸೊ ಇದು 3 ಆಯಿತು ಅಂದರೆ ಇದು 5. ಸೊ ಎಷ್ಟು ಆ್ಯಡ್ ಮಾಡಬೇಕು, 2 ಆ್ಯಡ್ ಮಾಡಬೇಕು. 7. ಸೊ ನೆಕ್ಸ್ಟ್ ಏನು, 9. 7 + 2 9. 11 + 2 13. ಸೊ ಸೇಮ್ ಇದೆ. ಇನ್ ಕೇಸ್ ಅವರು ಆಡ್ ಬದಲು ಈವನ್ ಅಂತ ಕೊಟ್ಟರು ಸೇಮ್, ಬಿಕಾಸ್ ಒಂದು ಎಕ್ಸ್ ಆದರೆ ನೆಕ್ಸ್ಟು ಈವನ್ ಇಂಟೀಜರ್ ಏನಾಗುತ್ತೆ, +2 ಆ್ಯಡ್ ಆಗುತ್ತೆ. ಸೊ ಅದಕ್ಕೆ ಆಡ್ ಇರಲಿ ಈವನ್ ಇರಲಿ, ಎಕ್ಸ್ ಒಂದಾದರೆ ಇನ್ನೊಂದು x+2, ಅಷ್ಟೇ ಸಿಂಪಲ್. ಓಕೆ, ಸೊ ಅದಕ್ಕೆ ತೊಗೊಂಡೆ, ಬಿಕಾಸ್ ಒಂದೇ ಕ್ವಶನಲ್ಲಿ 2 ಸಾಲ್ವ್ ಆದಂಗೆ, ಒಂದೇ ಕಲ್ಲಲ್ಲಿ 2 ಹಕ್ಕಿ ನೋಡ್ದಂಗೆ. ಸೊ ಅದೇ ರೀತಿ ಇನ್ನೂ ಬೇರೆ ಬೇರೆ ಕ್ವಶನ್ಸು ಡಿಸ್ಕ್ರಿಪ್ಷನಲ್ಲಿ ವೀಡಿಯೋಸ್ ಇದೆ, ಸೊ ಚೆಕ್ ಮಾಡಿರಿ. ಮೇಕ್ ಇಟ್ ಈಸಿಯರ್. ಕ್ವಾಡ್ರಾಟಿಕ್ ಈಕ್ವೇಷನ್ ಈಸ್ ದ ಈಸಿಯೆಸ್ಟ್ ಥಿಂಗ್, ಸೊ ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಇಟ್ ಈಸ್ ಸೋ ಬ್ಯೂಟಿಫುಲ್. ಓಕೆ, ಸಮ್ ಆಫ್ ಸ್ಕ್ವೇರ್ಸ್. ಸೊ ಇದರ ಸ್ಕ್ವೇರು, ಸೊ ಎರಡರದ್ದು ಸಮ್ ಎಷ್ಟು, 290. ಆ್ಯಂಡ್ ಈ ಥರ ವರ್ಡ್ ಪ್ರಾಬ್ಲಮ್ಸು ಸಾಲ್ವ್ ಮಾಡಬೇಕಾದ್ರೆ ಕೆಲವೊಂದು ನಿಮಗೆ ನಂಬರ್ಸ್ ಬರುತ್ತೆ. ಆ ನಂಬರ್ಸ್ ಗೊತ್ತಿದ ತಕ್ಷಣ ಸಿಂಪ್ಲಿಫೈ ಮಾಡೋದು ಈಸಿ ಆಗುತ್ತೆ. ಹೇಗೆ ಅಂತ ತೋರಿಸ್ತೀನಿ. ಅಂದರೆ ಫೈನಲ್ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂದಾಗ ಯು ಡೋಂಟ್ ಹ್ಯಾವ್ ಟು ರಿಮೆಂಬರ್ ಸೋ ಮೆನಿ ಥಿಂಗ್ಸ್, ಅಥವಾ ಅದನ್ನೇ ಹೆಂಗಪ್ಪ ಇದು ಫ್ಯಾಕ್ಟ್ರೈಸೇಷನ್ ಹೆಂಗೆ ಮಾಡೋದು, ಲೆಟ್ ಸಿ. ಸೊ ಏನಾಯಿತು, x² x+2 ಹೋಲ್ ಸ್ಕ್ವೇರ್ ಅಂದರೆ
ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 4. ಸೊ ದಿಸ್ ಈಸ್ ಈಕ್ವಲ್ ಟು 290. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ 2x ಸ್ಕ್ವೇರ್ 4x ಹಂಗೆ ಇರುತ್ತೆ. 290 ಲೆಫ್ಟ್ ಸೈಡ್ ತೊಗೊಳ್ರಿ, ಮೈನಸ್ 286. ಸೊ ದಿಸ್ ಈಸ್ ಈಕ್ವಲ್ ಟು 0. ಸೊ 2 ಕಾಮನ್ ತೆಗೆದ್ರೆ ಎಕ್ಸ್ ಸ್ಕ್ವೇರ್ 2 ಹೋಯ್ತು, 2x 2 ಕಾಮನ್ ತೆಗಿರಿ, 143 ಈಸ್ ಈಕ್ವಲ್ ಟು 0. ಸೊ 2 ಕಾಮನ್ ತೆಗೆದಾಗ ಸೊ 2 ರೈಟ್ ಸೈಡ್ ಹೋಯ್ತು ಅಂದರೆ 0. ಸೊ ಈಗ ಇದನ್ನು ಸಾಲ್ವ್ ಮಾಡಬೇಕು. ನಾನು ಇಲ್ಲೇ ಹೇಳಿದ್ದು 143 ಇದೆ, 2 ಇದೆ. ನಿಮಗೆ 143 ಬಂತು ಅಂದರೆ ಫಸ್ಟ್ ನಿಮ್ಮ ತಲೆಗೆ ಏನು ಬರಬೇಕು? 143 11 13, ಬಿಕಾಸ್ 11 ಇಂಟು 13 ಇಸ್ 143. 13 ಮೈನಸ್ 11 ಇಸ್ 2 ಆಯ್ತಲ್ಲ. ಸೊ ಅದಕ್ಕೆ ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 143 ಈಸ್ ಈಕ್ವಲ್ ಟು 0. ನಾನು ಈಗಾಗಲೇ ಹೇಳಿದೆ. ಸೊ ಇದು ಪ್ಲಸ್ 13x ಬರುತ್ತೆ, ಮೈನಸ್ 11x ಬರುತ್ತೆ. ಸಿಂಪ್ಲಿಫೈ ಮಾಡಿರಿ, ಆನ್ಸರ್ ಹೇಳ್ರಿ. ಆ್ಯಂಡ್ ಇಲ್ಲೂ ಎಕ್ಸ್ ಕೆನಾಟ್ ಬಿ ನೆಗೆಟಿವ್, ಯಾಕಂದರೆ ಅವ್ರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇಟ್ಸ್ ಎ ಆಡ್ ಇವನ್ ಇರಲಿ, ಇಟ್ಸ್ ಎ ಪಾಸಿಟಿವ್ ಇಂಟೀಜರ್. ಸೊ ಎಕ್ಸ್ ಕೆನಾಟ್ ಬಿ ನೆಗೆಟಿವ್, ನಿಮ್ಗೆ ನೆಗೆಟಿವ್ ಬರುತ್ತೆ. ಆ್ಯಂಡ್ ಯು ಹ್ಯಾವ್ ಟು ರೈಟ್ ದ ಸೆಂಟೆನ್ಸ್ ಏನಂತ? ಎಕ್ಸ್ ಕೆನಾಟ್ ಬಿ ನೆಗೆಟಿವ್ ಬಿಕಾಸ್ ಇಟ್ಸ್ ಎ ಪಾಸಿಟಿವ್ ಇಂಟೀಜರ್ ವಾಟ್ ದೇ ಹ್ಯಾವ್ ಆಸ್ಡ್. ಸೆಂಟೆನ್ಸ್ ಬರೋದಿಲ್ಲ, ಮಾರ್ಕ್ಸ್ ಹೋಯ್ತು ಅಂದ್ಕೊಳ್ಳಿ. ಇಫ್ ಯು ಆರ್ ನಾಟ್ ಶೋಯಿಂಗ್ ದಟ್ ಯಾಕೆ ನಾನು ನೆಗೆಟಿವ್ ತೊಗೊತಿಲ್ಲ ಅಂತ ತೋರಿಸಿಲ್ಲ, ಬರೋದಿಲ್ಲ, ಮಾರ್ಕ್ಸ್ ಹೋಯ್ತು. ಸಾಲ್ವ್ ಮಾಡಿರಿ, ಹೇಳ್ರಿ. ಓಕೆ, ಬಿಕಾಸ್ ಇಟ್ಸ್ ಈಸಿ. ಏನಿದೆ? ಫೈಂಡ್ 2 ನಂಬರ್ಸ್ whose sum is 27 and product is 182. ಸೊ ಸಮ್ ಏನಿದೆ 27. ಸೊ ಈಗ ನಾನು ಒಂದು ಡಿಜಿಟ್ನ ಎಕ್ಸ್ ಅಂತ ತೊಗೊತೀನಿ. ಈಗ ನಿಮ್ಮ ಹತ್ರ ಓಕೆ 2 ಪಾಕೆಟ್ ಇದೆಯಲ್ಲ, ಪ್ಯಾಂಟ್ ಹಾಕ್ಕೊಂಡ್ರಿ ಅಂದರೆ 2 ಪಾಕೆಟ್ ಇರುತ್ತೆ. ಸೊ ನಾನು ಒಂದು ಪಾಕೆಟಲ್ಲಿ 5 ರೂಪಾಯಿ ಇಟ್ಕೊಂಡೆ, ಇನ್ನೊಂದು ಪಾಕೆಟಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ. ಓಕೆ, ಎಷ್ಟೋ ಒಂದು ಬಿಡ್ರಿ. ಈಗ ನನ್ನ ಹತ್ರ ನೀವು ಅಮ್ಮ ಎಷ್ಟೋ ದುಡ್ಡು ಕೊಡ್ತಾರೆ. ಈಗ ಅಮ್ಮಂದಿರು ಕೊಟ್ಟಿರ್ತಾರೆ ಒಂದು 5 ರೂಪಾಯಿ 10 ರೂಪಾಯಿ 20 ರೂಪಾಯಿ ಅಂತೆಲ್ಲ ಕೊಟ್ಟಿರ್ತಾರೆ. ಓ ನಾನು 5 ರೂಪಾಯಲ್ಲಿ ಇಟ್ಕೊತೀನಿ ಚೇಂಜು, ಇನ್ನೊಂದು ನೋಟ್ ಇದ್ದರೆ ಇನ್ನೊಂದು ಸೈಡ್ ಇಟ್ಕೊಳ್ತೀನಿ ಅಂತ ಮಾಡಿರ್ತೀರೋ ಇಲ್ಲೋ. ಸೊ ನಿಮಗೆ ಗೊತ್ತು ಅಮ್ಮ ನನಗೆ ಕೊಟ್ಟಿರೋದು 25 ರೂಪಾಯಿ ಕೊಟ್ಟಿದ್ದಾರೆ. ಸೊ ಟೋಟಲ್ 25 ರೂಪಾಯಿ ಅಥವಾ 27 ತೊಗೊಳ್ರಿ, 27 ರೂಪಾಯಿ ಕೊಟ್ಟಿದ್ದಾರೆ. ಬಿಕಾಸ್ ಅಮ್ಮನಿಗೆ ಗೊತ್ತು ಐಟಮ್ಸ್ ಅಂದರೆ ಏನೋ 1-2 ತೊಗೊಂಡು ಬರೋದಕ್ಕೆ ಎಷ್ಟಾಗುತ್ತೆ ಕರೆಕ್ಟಾಗಿ ಕೊಟ್ಟಿರ್ತಾರೆ. ಜಾಸ್ತಿ ಕೊಟ್ಟರೆ ನೀವು ಚಾಕ್ಲೇಟ್ ತೊಗೊತೀರಾ ಅಥವಾ ಇನ್ನೊಂದೇನೋ ತೊಗೊತೀರಾ ಅಂತ ಬೇಡವೇ ಬೇಡ, 27 ರೂಪಾಯಿ ಕೊಟ್ಟಿರ್ತಾರೆ. ಸೊ ಆ 27ಅಲ್ಲಿ ಹೆಂಗಿರುತ್ತೆ ಅಂದರೆ 7 ರೂಪಾಯಿ ಚೇಂಜ್ ಇದೆ. ಸೊ ಅದನ್ನು ರೈಟ್ ಸೈಡ್ ಪಾಕೆಟಲ್ಲಿ ಇಟ್ಕೊತೀರ. ಇನ್ನೂ 20 ರೂಪಾಯಿ ನೋಟ್ ಇದೆ, ಅದು ಲೆಫ್ಟ್ ಸೈಡ್ ಪಾಕೆಟಲ್ಲಿ ಇಟ್ಕೊಂಡ್ರಿ. ಬಟ್ ನಿಮಗೆ ಗೊತ್ತಿಲ್ಲ. ಓಕೆ, 27 ರೂಪಾಯಿ ಕೊಟ್ಟಿದ್ದಾರೆ. ರೈಟ್ ಸೈಡ್ ಜೋಬಿಗೆ ಹಾಕಿದ್ರಿ, ಕಾಯಿನ್ ತೆಗೆದ್ರಿ 7 ರೂಪಾಯಿ. ಸೊ ನಿಮಗೆ ಗೊತ್ತು ಓಕೆ ಎಕ್ಸ್. ಸೊ ಎಕ್ಸ್ ಇಸ್ 7 rupees. ವಾಟ್ ಈಸ್ ರಿಮೈನಿಂಗ್? ಸೊ 27 ಟೋಟಲ್ ಕೊಟ್ಟಿದ್ದಾರೆ ಗೊತ್ತು. ಅದರಲ್ಲಿ ನಿಮ್ಗೆ 7 ರೂಪಾಯಿ ಚೇಂಜ್ ಉಳಿತು ಅಂದರೆ ಇನ್ನು ಮಿಕ್ಕಿದ ಹೆಂಗೆ ಫೈಂಡ್ ಮಾಡ್ತೀರಾ? ಟೋಟಲಲ್ಲಿ 7 ರೂಪಾಯಿ ಕಳಿತೀರ ತಾನೆ, ವಿಚ್ ಇಸ್ ಎಕ್ಸ್. ಸೊ ಲೆಫ್ಟ್ ಸೈಡ್ ಏನಿದೆ 20 rupees, ಬಿಕಾಸ್ ನಿಮ್ಗೆ ರೈಟ್ ಸೈಡ್ 7 rupees ಅಂದರೆ ಸೊ 27 ಮೈನಸ್ 7 ಇಸ್ 20. ಸೊ ಲೆಫ್ಟ್ ಪಾಕೆಟಲ್ಲಿ ತೆಗೆದ್ರೆ 20 ರೂಪೀಸ್ ಇರಬೇಕು ಅಷ್ಟೇ. ಸೊ ಒಂದನ್ನು ಎಕ್ಸ್ ಅಂತ ತೊಗೊಂಡ್ರೆ ಇನ್ನೊಂದು ಏನಾಯಿತು 27 ಮೈನಸ್ ಎಕ್ಸ್, ಬಿಕಾಸ್ ಟೋಟಲ್ ಸಮ್ ನನಗೆ ಅಮ್ಮ ಕೊಟ್ಟಿದ್ದು 27 ರೂಪಾಯಿ. ಸೊ ಟೋಟಲ್ ಚೇಂಜ್ ಪ್ಲಸ್ ಅಂದರೆ ಕಾಯಿನ್ ಪ್ಲಸ್ ನೋಟ್ಸ್ 27. ಸೊ ಕಾಯಿನ್ 7 rupees ಆದರೆ ರಿಮೈನಿಂಗ್ 20, ಬಿಕಾಸ್ 27ಅಲ್ಲಿ 7 ಹೋದರೆ 20. ಸೊ ಅಷ್ಟೇ. ಸೊ ಒಂದು ನಂಬರ್ನ ಎಕ್ಸ್ ಆದರೆ ಇನ್ನೊಂದು ನಂಬರ್ ಏನಾಯಿತು 27 ಮೈನಸ್ ಎಕ್ಸ್. ಸೆಂಟೆನ್ಸ್ ಬರೀಬೇಕು. ಲೆಟ್ ಒನ್ ನಂಬರ್, ಸೊ ಲೆಟ್ ಎ ನಂಬರ್ ಬಿ ಎಕ್ಸ್, ದ ಅದರ್ ನಂಬರ್ ಇಸ್ 27 ಮೈನಸ್ ಎಕ್ಸ್. ಓಕೆ, ಸೊ ಪ್ರಾಡಕ್ಟ್ ಎಷ್ಟಿದೆ ಇದೆರಡರದು? ಸೊ ಇದೆರಡರದು ಪ್ರಾಡಕ್ಟ್ ಎಷ್ಟಿದೆ 182. ಸೊ ಏನಾಯಿತು? ಸೊ ಎಕ್ಸ್ ಇಂಟು 27 ಮೈನಸ್ ಎಕ್ಸ್. ಸೊ ಎಕ್ಸ್ ಇಂಟು 27 ಎಕ್ಸ್. ಸೊ ಎಕ್ಸ್ ಇಂಟು ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ದಿಸ್ ಈಸ್ ಈಕ್ವಲ್ ಟು 182. ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಎಲ್ಲ ಆ ಸೈಡ್ ತೊಗೊಳ್ರಿ. ಸೊ 0 ಬರುತ್ತೆ. ಸೊ ಎಕ್ಸ್ ಸ್ಕ್ವೇರ್ 27 ಆ ಸೈಡ್ ಹೋದರೆ ಮೈನಸ್ 27x
ಪ್ಲಸ್ 182 ಆ್ಯಂಡ್ ಅಗೇನ್ ಲಾಸ್ಟ್ ಟೈಮ್ 143 ಅಂದಾಗ ಏನಂತೆ ದ ಚಾನ್ಸಸ್ ಆರ್ 11 and 13. ಸಿಮಿಲರ್ಲಿ 182 ಆಯಿತು ಅಂದರೆ ನೀವೇ ಹೇಳ್ರಿ. ಸೊ ಅಗೇನ್ 182 ಕಾಂಬಿನೇಷನ್ ಇದೆ, ಅಂದರೆ ತುಂಬ ಕಾಂಬಿನೇಷನ್ಸ್ ಇದೆ, ಬಟ್ ದೇರ್ ಆರ್ ಹೈಯರ್ ಚಾನ್ಸಸ್ ಆಫ್ ಗೆಟಿಂಗ್ 14 and 13. ಆ್ಯಂಡ್ ಇಟ್ಸ್ ಟ್ರೂ, ಬಿಕಾಸ್ 14 + 13 is 27, 14 into 13 is 182. ಸರ್ ಇಲ್ಲಿ ಮೈನಸ್ ಇದೆ, -14 - 13 -27, -14 into -13 is +182. ಬಂತಲ್ಲ ಎಕ್ಸು, ಒಂದು 13 ಇನ್ನೊಂದು 14, ಆನ್ಸರೇ ಹೇಳ್ದೆ. ಆ್ಯಂಡ್ ಇಲ್ಲಿ ದ ನಂಬರ್ ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ವೆದರ್ ಇಟ್ಸ್ ಪಾಸಿಟಿವ್ ಆರ್ ನೆಗೆಟಿವ್. ಯು ಕ್ಯಾನ್ ಟೇಕ್ ಬೋತ್. ಸೊ ಹೆಂಗೆ ತೊಗೋಬೇಕು, ನಿಮ್ಗೆ 2 ಬರುತ್ತೆ ಇಲ್ಲಿ. ನಾನಿಲ್ಲಿ ಸಾಲ್ವ್ ಮಾಡಿರಿ ಇದು. ಸೊ ಸಾಲ್ವ್ ಮಾಡಿದಾಗ ಯು ವಿಲ್ ಗೆಟ್ ಎಕ್ಸ್ ಆ್ಯಸ್ ಎಕ್ಸ್ -13. ಸೊ ಓಕೆ, ಎಕ್ಸ್ ಆ್ಯಸ್ +13, ಇನ್ನೊಂದು ಎಕ್ಸ್ ಆ್ಯಸ್ 14 ಪಾಸಿಟಿವ್ ಬರುತ್ತೆ. ಓಕೆ, ನೆಗೆಟಿವ್ ಬರಲ್ಲ ಇಲ್ಲಿ. ಬಿಕಾಸ್ ಸಾಲ್ವ್ ಮಾಡಾದ್ಮೇಲೆ ನಾನು ಹೇಳ್ತಿರೋದು ಆಫ್ಟರ್ ಸಾಲ್ವಿಂಗ್. ಸೊ ಒಂದು 13 ಬರುತ್ತೆ, ಇನ್ನೊಂದು 14 ಬರುತ್ತೆ. ಕೇರ್ಫುಲ್ಲಾಗಿ ಕೇಳಿಸ್ಕೊಡ್ರಿ. ಯು ಹ್ಯಾವ್ ಟು ಫೈಂಡ್ 2. ಸೊ ವೆನ್ ಎಕ್ಸ್ ಇಸ್ 13, ಸೊ ಎಕ್ಸ್ 13 ಆಯಿತು ಅಂದರೆ ವಾಟ್ ಈಸ್ ದ ಅದರ್ ಡಿಜಿಟ್? 27 - 13 ವಿಚ್ ಇಸ್ 14. ಓಕೆ, ಸೊ ವೆನ್ ಎಕ್ಸ್ is 14, so the other digit is 27 - 14 which is 13. ಸೊ ನಿಮ್ಮ ಲಕ್ಕು 13 ಆದರೆ 14 ಆದರೆ 13 ಬರ್ತಿದೆ, ಬಟ್ ಹೀಗೆ ಯಾವಾಗಲೂ ಬರಬೇಕು ಅಂತ ಏನೂ ಇಲ್ಲ. ಜಸ್ಟ್ ಇನ್ನೊಂದು ಎಕ್ಸಾಂಪಲ್ ನಾನು ಕೊಡ್ತಿರೋದು. ಇಫ್ ಎಕ್ಸ್ ವಾಸ್ 15, ಜಸ್ಟ್ ಅಸ್ಯೂಮ್ ಎಕ್ಸ್ 15 ಆಯಿತು ಅಂದರೆ, ಸೊ 27 - 15 12 ಬರುತ್ತೆ. ಸೊ ಓಕೆ, sometimes the numbers can be different. Okay, so again 15 12 ಬರ್ತಿಲ್ಲ. Okay, sometimes the numbers can be different where you have to show, okay, x 13 ತಗೊಂಡ್ರೆ what is the other number, x 14 ತಗೊಂಡ್ರೆ what is the other number, you have to show. ಇದಕ್ಕೂ ಮಾರ್ಕ್ಸ್ ಇದೆ, ಇಲ್ಲ ಅಂದರೆ ಮಾರ್ಕ್ಸ್ ಹೋಯ್ತು. ನಾನು ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ಬೇರೆ ಕ್ವಶನ್ಸ್ ತೊಗೊಂಡು ಇನ್ನೂ ಏನೇನು ಬರೀಬೇಕು, ಸೊ ದಟ್ ಯು ಡೋಂಟ್ ಲೂಸ್ ದ ಮಾರ್ಕ್ಸ್. ಇದು ಎಲ್ಲಾದರೂ ಗೊತ್ತಿತ್ತು ಅಂದರೆ ಓಕೆ, ಬಟ್ ಇಫ್ ನಾಟ್, ಈ ಥರ ಇನ್ಫಾರ್ಮೇಷನ್ಸ್ ಇನ್ನೂ ಬೇರೆನೂ ನೋಡೋಣ. ಯಾವ ಕ್ವಶನ್ಸಲ್ಲಿ ಏನೇನು ಇಂಪಾರ್ಟೆಂಟು, ಏನೇನು ಮಿಸ್ ಮಾಡಬಾರ್ದು, ಸೊ ದಟ್ ಐ ಕ್ಯಾನ್ ಈಸಿಲಿ ಸ್ಕೋರ್ ಔಟ್ ಆಫ್ 100. ಸೊ ಎಲ್ಲರಿಗೂ 100 ಬರೋದು, ದಟ್ ಇಸ್ ಮೈ ಇಂಟೆನ್ಷನ್, ಆ್ಯಂಡ್ ಈಸಿಲಿ ವಿದೌಟ್ ಟೇಕಿಂಗ್ ಟು ಮಚ್ ಆಫ್ ಸ್ಟ್ರೆಸ್. ದಟ್ ಈಸ್ ಪಾಸಿಬಲ್, ಇಟ್ ಈಸ್ ಪಾಸಿಬಲ್. ಸೊ ಫಾಲೋ ದಟ್. ಆ್ಯಂಡ್ ಬೇರೆ ವೀಡಿಯೋಸು ಬರ್ತಿರುತ್ತೆ, ಚೆಕ್ ಮಾಡಿರಿ. ನಿಮ್ಗೆ ಏನು ಇಂಪಾರ್ಟೆಂಟು ಅದನ್ನು ಸಾಲ್ವ್ ಮಾಡಿರಿ. ಗೊತ್ತಾ, ಫಾಸ್ಟಾಗಿ ಹೋಗೋದು, ಗೊತ್ತಿಲ್ವಾ ನೋಡೋದು, ಸಾಲ್ವ್ ಮಾಡೋದು ಅಷ್ಟೇ. ಸೊ ವೈ ಟು ವೇಸ್ಟ್ ಟೈಮ್? ಹೌದಲ್ಲ, ಟೈಮ್ ಈಸ್ ಇಂಪಾರ್ಟೆಂಟ್. ನನಗೂ ಇಂಪಾರ್ಟೆಂಟ್, ನಿಮಗೂ ಇಂಪಾರ್ಟೆಂಟ್. ನನಗಿಂತ ನಿಮಗೆ ಇಂಪಾರ್ಟೆಂಟ್, ಬಿಕಾಸ್ ನೀವು ಬೋರ್ಡ್ ಎಕ್ಸಾಮ್ ಬರೀತಿರ್ತಾರ, ಬರೀ ಮ್ಯಾಥ್ಸ್ ಒಂದೇ ಅಲ್ಲ, ಇನ್ನೂ 5 ಸಬ್ಜೆಕ್ಟ್ ಇರುತ್ತೆ, ಓದಬೇಕು, ಮಾಡಬೇಕು, ಅಸೈನ್ಮೆಂಟ್ಸ್ ಅದು ಇದು ಎಲ್ಲ ಇರುತ್ತಲ್ಲ. ಸೊ ಅದಕ್ಕೆ ಈಸಿ ಮಾಡೋಣ, ಲೆಟ್ಸ್ ಸಿಂಪ್ಲಿಫೈ ದ ಥಿಂಗ್ಸ್. ಓಕೆ, ಸೊ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ಹೇಳಿ, ಸೊ ವಾಸ್ ಇಟ್ ಈಸಿ ಆರ್ ಡಿಫಿಕಲ್ಟ್ ಅಂತ. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.